ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಬೆಳಗ್ಗಿನ ವಿಡಿಯೋ ಆಗಿರುತ್ತೆ. ಬೆಳಗ್ಗೆಯಿಂದ ಏನೆಲ್ಲ ಆಯಿತು, ಏನೆಲ್ಲ ಟ್ವಿಸ್ಟ್ಗಳು ಬಂತು ಅಂತ ಹೇಳ್ತೀನಿ. ಹಾಗೆ ತಿಂಡಿಗೆ ಕಡುಬು ಚಟ್ನಿ ಮಾಡ್ತಾಯಿದ್ದೀನಿ. ಹಾಗೆ ಮಧ್ಯಾಹ್ನಕ್ಕೆ ಸಾರು ಕೂಡ ಮಾಡಿ ಇಟ್ಟು ಹೋಗೋಣ ಅಂತ ಹೇಳಿ ಬೇಗ ಬೇಗ ಬೇಳೆ, ಟೊಮೊಟೊ ಹಣ್ಣು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಬೇಯಿಸ್ಕೊಂಡೆ. ಇನ್ನು ಚಟ್ನಿ ಮಾಡಬೇಕು. ಫಟಾಫಟಾಗಿ ಎಲ್ಲ ಮುಗಿಸ್ಕೊಂಡು ಕಟ್ಟೆ ಎಲ್ಲ ರಂಪಾಗಿದೆ ಫ್ರೆಂಡ್ಸ್. ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಪಪ್ಪಾಯಣ್ಣು ಕೂಡ ಇದೆ, ಅದನ್ನು ಕೂಡ ಕಟ್ ಮಾಡ್ಕೊಂಡು ಹೋಗಬೇಕು. ಇನ್ನು ಪೂಜೆ ಎಲ್ಲ ಮಾಡಬೇಕು, ಇಷ್ಟು ಬಾಕಿ ಇದೆ. ಬಿಸಿ ಬಿಸಿ ಕಡುಬು ಚಟ್ನಿ ರೆಡಿ ಆಯಿತು. ಇವರಿಗೆ ಫಸ್ಟ್ ತಿಂಡಿ ಕೊಟ್ಬಿಟ್ಟೆ. ಕಡುಬು ಚಟ್ನಿ ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ. ಇನ್ನು ಬಟ್ಟೆ ಅಷ್ಟೊಂದು ಮಡ್ಚೋದಿದೆ, ಎಲ್ಲ ಪೆಂಡಿಂಗ್ ಆಗಿಬಿಟ್ಟಿದೆ. ನಿನ್ನೆ ಅಂತೂ ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಬಟ್ಟೆ ಎಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ. ಯಾವಾಗ ಏನೆಲ್ಲ ಮಾಡ್ತೀನೋ ಗೊತ್ತಿಲ್ಲ ಫ್ರೆಂಡ್ಸ್. ಒಟ್ಟಿನಲ್ಲಿ ಪಟ 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 ಮಾಡಬೇಕು. ಇನ್ನು ಮತ್ತು ಕಡುಬು ಚೆನ್ನಾಗಾಗಿದ್ದಾವೆ ಅಂತ ಹೇಳಿ ಕಡುಬು ಕೊಡು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಮತ್ತು ಕಡುಬು ಚಟ್ನಿ ಕೊಡ್ತಾಯಿದ್ದೆ. ಇನ್ನೊಂದು ಸ್ವಲ್ಪ ಹಿಟ್ಟಿದೆ ಮಾಡಲಿಕ್ಕೆ, ಅದನ್ನು ಕೂಡ ಮಾಡ್ಕೋಬೇಕು. ಇನ್ನು ಪಪ್ಪಾಯಿ ಕೂಡ ಒಟ್ಟಿನಲ್ಲಿ ಏನೆಲ್ಲ ಆಗುತ್ತೋ ಅಷ್ಟೆಲ್ಲ ಮುಗಿಸ್ಕೊಂಡು ಮತ್ತು ಇವ್ರ ಜೊತೆಗೆ ನಾನು ಹೋಗಬೇಕು. ನಿಮ್ಮೆಲ್ರಿಗೂ ಗೊತ್ತಲ್ವ, ಬೇಗ 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 ಒಂದೇ ಕೆಲಸ ಅಂತ ಮಾಡಿದೆ ನಾನು. ಆ ಕಡೆ ಕಡುಬು ಮಾಡ್ತಾಯಿದ್ರೆ ಈ ಕಡೆ ಹಣ್ಣು ಕೊಯ್ತೀನಿ, ಆ ಕಡೆ ಚಟ್ನಿ ಮಾಡ್ತೀನಿ, ಆ ಕಡೆ ಸಾರು ಮಾಡ್ತಾಯಿರ್ತೀನಿ. ಒಟ್ಟಿನಲ್ಲಿ ಎಲ್ಲ ಅರ್ಧ 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 ಪಟ 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 ಮುಗಿಸ್ಕೊತೀನಿ ಫ್ರೆಂಡ್ಸ್. ಇದು ನನ್ನ ಬೆಳಗಿನ ರೊಟೀನ್ ಆಗಿರುತ್ತೆ. ತುಂಬಾ ಬ್ಯುಸಿ ಆಗಿರುತ್ತೆ ನನ್ನ ರೊಟೀನು. ಹಾಗಾಗಿ ನನಗೆ ಅಷ್ಟೊಂದು ವೀಡಿಯೋ ಮಾಡಲಿಕ್ಕೆ ಆಗೋದೇ ಇಲ್ಲ ಫ್ರೆಂಡ್ಸ್. ತುಂಬ ಅರ್ಜೆಂಟಲ್ಲೇ ಇರ್ತೀನಿ ನಾನು ಬೆಳಗ್ಗೆ ಹೊತ್ತು. ಇನ್ನು ಪಪ್ಪಾಯಣ್ಣು ಕಟ್ ಮಾಡಿದೆ, ಸ್ವಲ್ಪ ಸಪ್ಪೆ ಅನ್ನಿಸ್ತು ನನಗೆ. ಹಾಯ್ ಫ್ರೆಂಡ್ಸ್. ಬೇಗ ಬೇಗ ಬೆಳಗ್ಗೆ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೆ. ಟಿಫನಿಗೆ ಮಾಡಿಕೊಂಡೆ, ಅಡುಗೆನೂ ಮಾಡಿಕೊಂಡೆ, ಅನ್ನ ಸಾಂಬಾರು ಬಾಕ್ಸ್ ತೊಗೊಂಡೋಗೋಣ ಅಂತ ಹೇಳಿ. ಬಟ್ ಗೊತ್ತಿಲ್ಲ, ಸಡನ್ನಾಗಿ ಹಾಗೆ ಪಪ್ಪಾಯ ಕೂಡ ಕಟ್ ಮಾಡ್ಕೊಂಡಿದ್ದೆ. ಪಪ್ಪಾಯ ಕಟ್ ಮಾಡಿದ್ದೆ. ಪಪ್ಪಾಯ ಕೂಡ ಕಟ್ ಮಾಡಿಕೊಂಡು ತೊಗೊಂಡು ಹೋಗೋಣ ಅಂದ್ಕೊಂಡೆ. ಗಾಡಿಯಲ್ಲಿ ಬಗ್ಸ್ಕೊಂಡು ತಿನ್ನಲಿಕ್ಕೆ ಆಗುತ್ತೆ ಅಂತ ಹೇಳಿ ಸುಮ್ಮನೆ ರೀ. ಪಪ್ಪಾಯ, ಅನ್ನ ಸಾಂಬಾರು ಇಷ್ಟು ತೊಗೊಂಡೋಗೋಣ ಅಂತ. ಬಟ್ ಸಡನ್ನಾಗಿ ನಾವು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ನಾವೇನು ಐಡಿಯಾನೂ ಮಾಡ್ಕೊಂಡಿಲ್ಲ, ಹೋಗಬೇಕು ಅಂತಲೂ ಅಂದ್ಕೊಂಡಿರಲಿಲ್ಲ. ಸಡನ್ ಪ್ಲ್ಯಾನು. ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀನಿ. ಡ್ಯೂಟಿಗೆ ಹೋಗೋಣ ಅಂತ ಹೇಳಿ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಓಕೆ ಆಯಿತು ಅಂತ ಹೇಳಿ ಇವಾಗ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇನ್ನು 3:30ಗೆ ಟ್ರೈನ್ ಇದೆ. ಹಾಗಾಗಿ ಈ ಪಪ್ಪಾಯನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಪಪ್ಪಾಯಣ್ಣು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ, ಮತ್ತೆ ಮನೆಯಲ್ಲೂ ಯಾರೂ ಇರೋದಿಲ್ಲ. ಹಾಗಾಗಿ ತೊಗೊಂಡು ಹೋಗ್ಬಿಡೋಣ ಅಂತ. ಇನ್ನೂ ಸ್ವಲ್ಪ ಮಿಕ್ಕಿದಿತ್ತು, ಅದನ್ನು ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 1-2 ದಿನಕ್ಕೆ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಬನ್ನಿ. ಇನ್ನು ಸ್ಟೇಷನಿಗೆ ಹೋಗಬೇಕು. ರೆಡಿ ಆಗಿದ್ದೀನಿ, ಸ್ವಲ್ಪ ಬಾಚಿಕೊಂಡು ಇನ್ನು ಹೊರಡೋದೆ. ನಮ್ಮ ಮನೆಯವ್ರು ರೆಡಿ ಆಗ್ತಾ ಇದ್ದಾರೆ. ಬೆಳಗ್ಗೆಯಿಂದ ಅದು ಇದು ಕೆಲಸ ಮಾಡ್ಕೊತಾ ಇದ್ದೀನಿ. ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಜೊತೆಗೆ ಅಮ್ಮ ಮತ್ತು ಅಣ್ಣನೂ ಕೂಡ ಬರ್ತಾ ಇದ್ದಾರೆ. ಅವರು ಇನ್ನು ರೆಡಿಯಾಗಿ ಅವರು ಸ್ಟೇಷನ್ ಹತ್ರ ಇನ್ನು ರೈಲ್ವೆ ಸ್ಟೇಷನಿಗೆ ಬಂದು ಕೂತಿದ್ವಿ ಫ್ರೆಂಡ್ಸ್. ಒಂದು ಸ್ವಲ್ಪ ಹೊತ್ತು ಆದ ತಕ್ಷಣವೇ ನಮ್ಮದು ಶತಾಬ್ದಿ ಟ್ರೈನ್ ಬಂದೇ ಬಿಡ್ತು. ಹತ್ತಿದ್ವಿ, ಆರಾಮಾಗಿ ಫ್ರೀ ಇತ್ತು. ನಾನೆಲ್ಲೋ ರಶ್ ಇರುತ್ತೆ, ಜನಗಳು ಜಾಸ್ತಿ ಇರ್ತಾರೆ ಅಂದರೆ ನಮ್ಮದು ರಿಸರ್ವೇಷನ್ನೇ. ಅದರಲ್ಲೂ ತುಂಬಾ ಫ್ರೀಯಾಗಿ ಇತ್ತು, ತುಂಬ ಆರಾಮಾಗಿ ಹೋದ್ವಿ. ಇನ್ನು ಅಮ್ಮ ತಿನ್ನಲಿಕ್ಕೆ ಖಾರ ಮಂಡಕ್ಕಿ, ಉಪ್ಪು ಹಾಕಿ ಬೇಯಿಸಿರೋ ಶೇಂಗಾ ಇದೆಲ್ಲ ತಂದಿದ್ರು. ತಿಂದ್ಕೊಂಡು ಸಖತ್ ಎಂಜಾಯ್ ಮಾಡಿದ್ವಿ. ಅದರಲ್ಲಿ ನನಗೆ ಉಪ್ಪು ಹಾಕಿ ಬೇಯಿಸಿರುವ ಶೇಂಗಾ ಅಂದರೆ ಸಖತ್ ಇಷ್ಟ. ಅದರಲ್ಲಿ ಸ್ವಲ್ಪ ಜಾಸ್ತಿ ಉಪ್ಪು ಇರಬೇಕು ಅಂದ್ರೇ ಇಷ್ಟ. ಸ್ವಲ್ಪ ಅಮ್ಮ ಅವರು ಉಪ್ಪು ಸ್ವಲ್ಪ ಕಡಿಮೆ ಹಾಕ್ತಾರೆ. ಹೇಗಿದ್ದೇನೋ ಅಂತ ಇಸ್ಕೊಂಡೆ. ಅಮ್ಮ ಅವರು ಇಬ್ಬರು ಆ ಕಡೆ, ನಮ್ಮ ಇಬ್ಬರು ಈ ಕಡೆ ಕೂತ್ಕೊಂಡಿದ್ವಲ್ಲ, ಶೇರ್ ಮಾಡ್ತಾಯಿದ್ರು. ಒಂದು ಕವರಲ್ಲಿ ನಮ್ಗೆ ಹಾಕ್ತಾಯಿದ್ರು, ಒಂದು ಕವರು ಅವ್ರು ಇಟ್ಕೊಂಡ್ರು. ಸರಿ ನೋಡೋಣ ಹೇಗಿದೆ ಅಂತ ಹೇಳಿ ಒಂದು ತಿಂದು ನೋಡಿದೆ ಫ್ರೆಂಡ್ಸ್. ಸಖತ್ತಾಗಿತ್ತು. ಉಪ್ಪು ಕೂಡ ಸ್ವಲ್ಪ ಜಾಸ್ತಿನೇ ಬಿದ್ದಿತ್ತು, ನನಗೆ ಇಷ್ಟ ಆಗೋ ಥರ. ಅಮ್ಮಂಗೆ ಹೇಳಿದೆ, ಅಮ್ಮ ಯಾಕೋ ಜಾಸ್ತಿ ಒಂದು ಸ್ವಲ್ಪ ಹಾಕಿದ್ದೀರಾ, ಇಲ್ಲ ಕಡಿಮೆ ಇದ್ದರೆ ತಿನ್ನಂಗೆ ಆಗ್ತಿರ್ಲಿಲ್ಲ ಅಂತ ಹೇಳಿ. ಅಣ್ಣ ಹಾಕಿರೋದಂತೆ ಕರೆಕ್ಟಾಗಿ ಹಾಕಿದ್ದಾರೆ. ಸಖತ್ತಾಗಿತ್ತು ಶೇಂಗಾ. ಇವರು ಸುಲಿದು ತಿನ್ಕೊಳ್ಳೋಕ್ಕೆ ಬೇಜಾರು ಮಾಡ್ಕೋತಾಯಿದ್ರು. ಅಯ್ಯೋ ಸುಲ್ಕೊಂಡು ತಿನ್ನಿ ಚೆನ್ನಾಗಿದೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ಸುಲಿದು ಕೊಟ್ಟೆ. ತಿಂದರು.
ಆಮೇಲೆ ಬಿಡುವಿಲ್ಲದೆ ಪಪ್ಪಾಯ ಹಣ್ಣು ತಿಂದ್ವಿ, ಖಾರ ಮಂಡಕ್ಕಿ, ಸ್ವಲ್ಪ ಈರುಳ್ಳಿ ತೊಗೊಂಡು ಬಂದಿದ್ದೆ, ಅದನ್ನು ತಿಂದ್ಕೊಂಡು ಫುಲ್ ತಿಂದಿದ್ದು ಟ್ರೈನಲ್ಲಿ. ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಈ ಟ್ರೈನಲ್ಲಿ ಇವ್ರು ಅಲ್ಲೂ ಕೂಡ ರೀಲ್ಸ್ ಮಾಡ್ತೀನಿ ಅಂತ ಹೇಳಿ ಒಂದು ರೀಲ್ಸ್ ಕೂಡ ಮಾಡಿದರು. ಅಲ್ಲಿ ಮಧ್ಯೆ ಮಧ್ಯೆ ಜನಗಳು ಕೂಡ ಓಡಾಡ್ತಿದ್ರು. ಜನಗಳು ಓಡಾಡ್ತಿರುವಾಗ ಹೇಳೋಕ್ಕೇನು ಅಂದರೆ ಹೇಳೋಕ್ಕೆ ಆಗೋದಿಲ್ಲ. ಸೊ ರೀಲ್ಸ್ ಮಾಡ್ತಾಯಿದ್ದಾರೆ ಇರಿ ಅಂತ ಹೇಳಿ ನಂಗೆ ಇಷ್ಟ ಆಗಲ್ಲ ಆ ಥರ. ಹಾಗೆ ಬೆಂಗಳೂರಿಗೆ ಬಂದು ಊಟ ಮಾಡಿ ಮಲ್ಕೊಬಿಟ್ಟಿದ್ವಿ ಫ್ರೆಂಡ್ಸ್, ಸಾಕಾಗಿತ್ತು ಅಂತ ಹೇಳಿ. ಮಾರನೇ ದಿನ ಬೆಳಗ್ಗೆ ಮಸಾಲ ರೊಟ್ಟಿ ತಾಲಿಪಟ್ಟು ಹಾಕೋಣ ಅಂತ ಹೇಳಿ ಸೊ ಕಡಲೆಬೇಳೆ, ಕ್ಯಾರೆಟು, ಸಣ್ಣಕ್ಕೆ ಕಟ್ ಮಾಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಕೊಬ್ಬರಿ, ಹಾಗೆ ಹಸಿಮೆಣ್ಸಿನ್ಕಾಯಿ ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ರು ನಮ್ಮ ಅತ್ತಿಗೆ. ನನ್ನ ಮಗಳು ಕೂಡ ಬಂದಿದ್ಲು, ಅಂದರೆ ನಾವೆಲ್ಲ ಹೋಗಿದ್ವಲ್ಲ, ಸೊ ಅವಳು ಕೂಡ ಬಂದಿದ್ಲು ಪಿ ಜಿಯಿಂದ. ಹಾಗೆ ಈ ಥರ ಮಿಕ್ಸ್ ಕಾಳುಗಳನ್ನು ನೆನೆಸಿ ಅವರು ಮೊಳಕೆ ಕಟ್ಟಿ ಅದನ್ನು ಕೂಡ ಮಕ್ಕಳಿಗೆ ಬಾಕ್ಸಲ್ಲಿ ಕಟ್ತಾರೆ, ಅವರು ಕೂಡ ತಿಂತಾರಂತೆ. ಇವಾಗ ಎಲ್ಲನೂ ಮಸಾಲಾಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಅಕ್ಕಿ ಹಿಟ್ಟು, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಹಾಗೆ ಅರಶಿನ ಕೂಡ ಹಾಕ್ತಾರೆ. ನಾನು ಅರಶಿನ ಹಾಕಲ್ಲ, ಸೊ ಅವರು ಅರಶಿನ ಹಾಕಿದ್ರು, ಚೆನ್ನಾಗಿ ಕಾಣ್ತಿತ್ತಲ್ಲ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಅರಶಿನ ಹಾಕಿ ಮಾಡೋಣ ಅಂತ ಹೇಳಿ. ಇನ್ನು ನಮ್ಮ ಅತ್ತಿಗೆಗೆ ಬೆಳಗ್ಗೆ ಅಂತಂದರೆ ಅವ್ರಿಗೂ ಕೂಡ ಅವಸರ ಇರುತ್ತೆ. ಮಕ್ಕಳು ಕಾಲೇಜಿಗೆ ಹೋಗೋರು, ಅಣ್ಣ ಡ್ಯೂಟಿಗೆ ಹೋಗೋರು, ಟಿಫನಿಗೆ ಬೇರೆ, ಬಾಕ್ಸಿಗೆ ಬೇರೆ, ಈ ಥರ ಅವ್ರದ್ದು ಬಿಡುವಿಲ್ಲದೆ ಕೆಲಸ ಇರುತ್ತೆ ಬೆಳಗ್ಗೆ ಹೊತ್ತು. ಇನ್ನು ತಾಲಿಪಟ್ಟು ನಾನು ಚಪಾತಿ ಮಣೇಲಿ ಹಾಕ್ಕೊಂಡು ಉಜ್ತೀನಿ. ಆದರೆ ಅವರು ಪ್ರೆಸ್ಸಿಂಗ್ ಮಿಷಿನಲ್ಲಿ ಪಟ 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 ಪಟ, ನಾನು ಇದ್ಯಾಕೆ ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೊಂಡೆ. ಲಾಸ್ಟ್ ಟೈಮಲ್ಲಿ ಅವರು ಪ್ರೆಸ್ ಮಾಡ್ತಾರಂತೆ. ಸ್ವಲ್ಪ ಸಣ್ಣಕ್ಕೆ ಉಂಡೆ ತೊಗೊಂಡು ನಾವು ಎಷ್ಟು ಪ್ರೆಸ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ತೆಳುವಾಗಿ ಬರುತ್ತೆ ಅಂತ ಅಂದರು. ಓ ಹೌದಾ ಅಂತ ಹೇಳಿ. ಬಟ್ ಸ್ವಲ್ಪ ಚಿಕ್ಕವಾದರೂ ಹಾಕೋಬೋದು, ದೊಡ್ಡವಾದರೂ ಹಾಕೋಬೋದು. ಇನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಾಲಿಪಟ್ಟು. ನಿಜವಾಗ್ಲೂ ಬೇಗ ಈ ಥರ ಅವಸರ ಇದ್ದಾಗ ಪ್ರೆಸ್ಸಿಂಗ್ ಮಷಿನ್ ಇದ್ಬಿಟ್ರೆ ಆರಾಮಾಗಿ ನಿಮಗೆ ತಾಲಿಪಟ್ಟು ರೆಡಿ ಆಗುತ್ತೆ. ಇನ್ನು ಬಿಸಿ ತಾಲಿಪಟ್ಟಿಗೆ ತುಪ್ಪ ಹಾಕ್ಕೊಂಡು ಕೊಬ್ಬರಿ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಏನಂತೀರ. ಅದರಲ್ಲೂ ಕೂಡ ಈ ತಾಲಿಪಟ್ಟು ಸಖತ್ತಾಗಿ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್, ಸೂಪರ್ ಆಗಿತ್ತು. ನನ್ನ ಮಗಳಿಗೂ ಕೂಡ ತಾಲಿಪಟ್ಟು ತಿನ್ನಬೇಕು ಅಂತ ಅನಿಸ್ತಿತ್ತು. ಸೊ ಅವ್ರ ಮನೇಲಿ ತಾಲಿಪಟ್ಟು ಮಾಡಿಕೊಟ್ಟಿದ್ರು, ತುಂಬ ಖುಷಿ ಆಯಿತು ನನಗೆ. ಅಂದರೆ ನನ್ನ ಮಗಳು ತಾಲಿಪಟ್ಟು ಅಂದಿದ್ದಕ್ಕೆ ಪಾಪ ಮಾಡಿದ್ರು. ಹಾಗೆ ನಮ್ಮ ಅಣ್ಣನ ಮಗ ಕಾಲೇಜಿಗೆ ಹೋಗ್ತಾಯಿದ್ದ, ಅವ್ನ ಬಾಕ್ಸಿಗೆ ಡೈಲಿ ಟಿಫನ್ ತೊಗೊಂಡು ಹೋಗೋಕ್ಕಿಂತ ಈ ಥರ ಬಾಳೆಹಣ್ಣು, ಸೇಬು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಬಾಕ್ಸಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗ್ತಾನೆ. ಸೊ ಅದು ಕೂಡ ಒಂಥರ ಡಿಫ್ರೆಂಟಾಗಿರಬೇಕು ಅಂತ ಹೇಳಿ ಡಿಫ್ರೆಂಟಾಗಿ ತೊಗೊಂಡೋಗ್ತಾನೆ. ಹಾಗೆ ನನ್ನ ಮಗಳು ಕೂಡ ಹೊರಟಳು. ಅವಳಿಗೂ ತಾಲಿಪಟ್ಟು ಸ್ವಲ್ಪ 1-2 ಎಕ್ಸ್ಟ್ರಾನೇ ಹಾಕಿದ್ವಿ ತಿನ್ನಲಿ ಅಂತ ಹೇಳಿ. ತುಂಬ ಇಷ್ಟಪಟ್ಟು ತಿಂದಳು ನನ್ನ ಮಗಳು ಕೂಡ. ನಮಗೂ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ಇನ್ನು ಅಮ್ಮಂದು ಕಣ್ಣಿನ ಚೆಕಪ್ ಇತ್ತಲ್ಲ, ಸೊ ಬೆಂಗಳೂರಲ್ಲೇ ತೋರಿಸೋದವರು. ಟಿಫನ್ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಅವ್ರ ಆಸ್ಪತ್ರೆ ಕಡೆ ಕ್ಯಾಬ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಇನ್ನು ಬೆಂಗಳೂರು ಟ್ರಾಫಿಕ್ ಅಂದರೆ ಹೇಳಬಾರ್ದದು. ಅಮ್ಮ ಬೇಗನೆ ಹೊರಡೋಣ ಅಂತ ಅಂದರು. ಬಟ್ ಬೇಗ ಹೊರಡ್ಲಿಕ್ಕೆ ಆಗೇ ಇಲ್ಲ. ನೋಡಿ ಎಷ್ಟು ಟ್ರಾಫಿಕ್ಕಿಂದನೇ ನಮ್ಮ ಟೈಮೆಲ್ಲ ಅಲ್ಲೇ ಅಂದರೆ ಹೋಗಿಬಿಡುತ್ತೆ, ವೇಸ್ಟ್ ಆಗುತ್ತೆ ಅನ್ನೋದಕ್ಕಿಂತನೂ ಅಲ್ಲೇ ನಮ್ಮದು ಟೈಮ್ ಹೋಗಿಬಿಡುತ್ತೆ. ಎಲ್ಲಾದರೂ ಬೇಗ ರೀಚ್ ಆಗಬೇಕು ಅಂದ್ರೂ 1 ಅವರ್ ಫಸ್ಟೇ ಬಿಡಬೇಕು ನಾವು ಬೆಂಗಳೂರಲ್ಲಿ. ಆ 1 ಅವರ್ ಬೇಗ ಬಿಟ್ಟಿಲ್ಲ ಅಂದರೆ ನಾವು ಒಂದು ಪ್ಲೇಸಿಗೆ ಹೋಗಬೇಕು ಅಂದರೆ ನಾವು ರೀಚೇ ಆಗೋದಿಲ್ಲ, ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಬೆಂಗಳೂರು ಪರಿಸ್ಥಿತಿ ಹೆಂಗಪ್ಪ ಅಂತಂದರೆ, ನಾವು ಇನ್ನು 9 ಗಂಟೆಗೆ ಹೋಗಬೇಕು, ಬೆಳಗ್ಗೆ 9 ಗಂಟೆಗೆ ರೀಚ್ ಆಗಬೇಕು ಅಂತಂದರೆ ತುಂಬ ದೂರ ಇರುತ್ತೆ, ಇಲ್ಲ ತುಂಬ ಟ್ರಾಫಿಕ್ ಇರುತ್ತೆ. ಹಾಗಾಗಿ ಸ್ವಲ್ಪ ನಾವು ಬೇಗನೆ ಹೊರಡಬೇಕು. ನಾವು ಅನ್ನೋದಕ್ಕಿಂತ ಬೆಂಗಳೂರಲ್ಲಿ ವಾಸ ಆಗಿರೋರಿಗೆ ತುಂಬಾ ಕಷ್ಟ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಟ್ರಾಫಿಕ್ಕು, ಆಮೇಲೆ ಅವ್ರಿಗೆ 6:30ಗೆ ಆಫೀಸು ಬಿಟ್ಟರು ಅವ್ರು ರೀಚ್ ಆಗೋದು 8:30, 9 ಗಂಟೆ, ಟೈಮೇ ಹೇಳೋಕ್ಕಾಗೋದಿಲ್ಲ. ನಾವು ಬೆಂಗಳೂರು ಅಂತ ಹೇಳ್ತೀವಿ, ಬಟ್ ಬೆಂಗಳೂರಲ್ಲಿ ಇರೋರು ತುಂಬಾ ಶ್ರಮ ಪಡ್ತಾ ಇರ್ತಾರೆ. ಅವ್ರ ಹಿಂದಿನ ಶ್ರಮ ನಮ್ಗೆ ಯಾರಿಗೂ ಅರ್ಥನೇ ಆಗೋದಿಲ್ಲ, ಅಷ್ಟು ಶ್ರಮ ಪಡ್ತಾ ಇರ್ತಾರೆ. ಸೊ ಇನ್ನು ಅಮ್ಮಂದು ಅಂದರೆ ನಂಬರ್ ಬರ್ಸಿದ್ವಲ್ಲ, ಸೊ ಇನ್ನೇನು ಅಮ್ಮ ಒಳಗಡೆ ಹೋಗ್ತಾರೆ. ಸೊ ಅಮ್ಮನ ಚೆಕಪ್ ಎಲ್ಲ ಆಯಿತು. ನೆಕ್ಸ್ಟ್ ನಾವು ಮನೆಗೆ ಬಂದು ಊಟ ಮಾಡಿಕೊಂಡು ಮತ್ತು ಸಂಜೆ ಆದ ತಕ್ಷಣವೇ ಇಲ್ಲಿ ಈರುಳ್ಳಿ ನಮ್ಮೂರಲ್ಲಿ ಇರೋದಕ್ಕಿಂತನೂ ಸ್ವಲ್ಪ ರೇಟ್ ಕಡಿಮೆ ಇದೆ ಅಂತ ಹೇಳಿದರು. ಸೊ 100 ರೂಪಾಯಿಗೆ 7 kg ಏನೋ ಇದೆ. ಸೊ ನಮ್ಮ ಊರ ಕಡೆ 5 kg 4 kg ಕೊಡ್ತೀನಿ ಅಂತ ಹೇಳ್ತಾರೆ. ಇನ್ನೇನು ಕಾರ್ ತೊಗೊಂಡು ಹೋಗೋದಲ್ವಾ,
ಸೊ ತೊಗೊಂಡ್ಬಿಟ್ರೆ ಆಯಿತು ಅಂತ ಹೇಳಿ ಈರುಳ್ಳಿಯನ್ನು ತೊಗೊತಾ ಇದ್ದೀವಿ. ನಾವು ಕೂಡ ತೊಗೊಂಡ್ವಿ, ಆಮೇಲೆ ನಮ್ಮ ಅಣ್ಣವರು ಕೂಡ, ದೀಪಣ್ಣವರು ಕೂಡ ಅವರು ತೊಗೊಂಡ್ರು. ಇನ್ನು ಬೆಳ್ಳುಳ್ಳಿ ಕೂಡ ಸೋವಿ ಇದೆ ಅಂತ ಹೇಳಿ ಬೆಳ್ಳುಳ್ಳಿ ನಮ್ಮ ಕಡೆಯೂ ಕೂಡ ಸೋವಿ ಇದೆ, ಬೆಳ್ಳುಳ್ಳಿ ತೊಗೊಳಕ್ಕೆ ಹೋಗಿಲ್ಲ. ಇನ್ನು ಬೆಂಗಳೂರಿಗೆ ಬಂದುಬಿಟ್ರೆ ಸೊ ಹೂ ತೊಗೊಂಡು ಹೋಗಲೇಬೇಕು, ಯಾಕಂದರೆ ಅಲ್ಲಿ ಹೂ ತುಂಬ ಚೆನ್ನಾಗಿರ್ತವೆ. ಬಟ್ ನಾವು ಬಂದಾಗ ಅಷ್ಟೊಂದು ಹೂ ಇರಲಿಲ್ಲ ಅಂತೆ. ಈ ಟೈಮಲ್ಲಿ ಸ್ವಲ್ಪ ಹೂ ಕಡಿಮೆ ಅಂತ ಹೇಳಿದ್ರು ಅವರು. ಈ ಟೈಮಲ್ಲಿ ಅಷ್ಟೊಂದು ಹೂ ಬರಲ್ಲ, ಸೊ ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಹಬ್ಬ ಹುಣ್ಣಿಮೆ ಇಲ್ಲ ಅಂದ್ರೂ ಈ ಟೈಮು ನವಂಬರ್ ಎಂಡ್ ಟೈಮಲ್ಲಿ ತುಂಬಾ ಸ್ವಲ್ಪ ರೇಟ್ ಇರುತ್ತೆ ಅಂತ ಹೇಳಿದರು. ಆದರೂ ಅಣ್ಣ ಒಂದು 4-3 ಕಡೆ ನೋಡಿದ್ರು ಹೂವೆಲ್ಲ. ಸೊ ಅಣ್ಣಂಗೆ ದೇವ್ರಿಗೆ ಹೂ ಮೂಡಿಸ್ದಂಗೆ ಇರೋಕ್ಕಾಗಲ್ಲ, ಅದರಲ್ಲೂ ಬೆಂಗಳೂರು ಹೂ ಅಂದರೆ ತುಂಬ ಇಷ್ಟಪಟ್ಟು ತೊಗೋತಾರೆ. ತೊಗೊಂಡು ಮನೆಗೆ ಬಂದ್ವಿ, ಇನ್ನು ಎಲ್ಲರೂ ಊಟ ಮಾಡಿಕೊಂಡು ಇನ್ನು ಮಲಗೋದು ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಖಂಡಿತ ನೀವೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.